ಫೈಲ್ಸ್ ಅನ್ನೋದು ಏನು ಗೊತ್ತಾ ಸರ್, ಇದನ್ನು ಜನ ಹೇಳ್ಕೊಳಕ್ಕಾಗಲ್ಲ. ಸಂಕೋಚ, ಹೆದರಿಕೆ, ಭಯ ಮತ್ತು ಒಂಥರ ಮುಜುಗರ. ಗಂಡ ಹೆಂಡ್ತಿಗೆ ಹೇಳಲ್ಲ, ಹೆಂಡ್ತಿ ಗಂಡನಿಗೆ ಹೇಳಲ್ಲ. ಇದಕ್ಕೆ ಮೂಲ ಕಾರಣ ಏನಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದು. ಇಲ್ಲಿ ಬಂದು ಮಹಿಳೆಯರು ಕೆಲವರೆಲ್ಲ ಮುಜುಗರ ಪಡ್ತಾರೆ. ಹೆಂಗಪ್ಪ ಏನಪ್ಪ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅಂತ, ಆಪ್ರೇಷನ್ ಮಾಡ್ತಾರಾ, ಟೆಸ್ಟ್ ಮಾಡ್ತಾರಾ, ನೋಡ್ತಾರಾ ಅಂತ. ಆ ಥರ ಎಲ್ಲ ಇಲ್ಲಿ ಏನೂ ಇಲ್ಲ. ನಾವು ಯಾವುದೇ ಮಹಿಳೆಯರಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ವಯಸ್ಸಾದವರಿರಲಿ, ಯಾರೇ ದೇಹದ ಭಾಗ ನಾವು ಯಾವುದು ನೋಡಲ್ಲ, ಯಾವುದೇ ಟೆಸ್ಟ್ ಮಾಡಲ್ಲ, ಯಾವುದೇ ಆಪ್ರೇಷನ್ ಇರಲ್ಲ. ಅವ್ರಿಗೆಲ್ಲ ಇದನ್ನ ಮೂಲವ್ಯಾಧಿ ಇದನ್ನ ಕೊಡ್ತೀರಾ? ನಾವಿಲ್ಲಿ 10 ವರ್ಷ ಮೇಲ್ಪಟ್ಟವರು, ಮಹಿಳೆಯರಿರಲಿ, ಪುರುಷರಿರಲಿ, ವಯಸ್ಸಾದವರು ಇರಲಿ, 10 ವರ್ಷ ಮೇಲ್ಪಟ್ಟ ಮಕ್ಕಳಿರಲಿ, ಅವರಿಗೆ ಗಿಡಮೂಲಿಕೆ ರಸ ಕೊಡ್ತಾ ಇದ್ದೀವಿ. ಬಟ್ ಇಲ್ಲಿ ಯಾವುದೇ ರೀತಿಯ ಟೆಸ್ಟ್ ಇರಲ್ಲ, ಯಾವುದೇ ರೀತಿಯ ಆಪ್ರೇಷನ್ ಇರಲ್ಲ, ಮತ್ತು ಯಾವುದೇ ರೀತಿಯ ಯಾವುದೇ ದೇಹದ ಭಾಗದ ನಾವು ಯಾವುದೂ ನೋಡೋಲ್ಲ. ಅವ್ರು ಯಾವುದು ಈಗ ನಾವು ಅವರು ಸಮಸ್ಯೆಗಳು ಏನಿದೆ ಅದನ್ನು ಅವರು ಇದರಲ್ಲಿ ಟಿಕ್ ಮಾಡಿಕೊಡ್ಬೇಕು. ಟಿಕ್ ಮಾಡಿಕೊಟ್ರೆ ಅದರ ಆಧಾರದ ಮೇಲೆ ಅವ್ರ ನೇಮು, ಅವ್ರ ನೋವಿದ್ದರೆ ಇದನ್ನು ಟಿಕ್ ಮಾಡಿಕೊಟ್ರೆ ಅದರ ಆಧಾರದ ಮೇಲೆ ನಾವು ಅವ್ರಿಗೆ ಗಿಡಮೂಲಿಕೆ ರಸ ತಯಾರು ಮಾಡಿಕೊಡ್ತೀವಿ. ಅದನ್ನು ಕುಡಿದ್ರೆ ಅವರು ಇದು ಎಷ್ಟು ತಿಂಗಳೊಳಗಡೆ ವಾಸಿ ಆಗುತ್ತೆ? ಎಷ್ಟು ತಿಂಗಳು ಅಂದರೆ ಇದು 48 ದಿವಸದೊಳಗಡೆ. ಕೆಲವು ಆಹಾರ ಪಥ್ಯ ಅಂತ ಏನೂ ಇಲ್ಲ ಇದರಲ್ಲಿ ಕೆಲವು ಆಹಾರ ನಿಯಂತ್ರಣ ಇದೆ. ಅದನ್ನು ಫಾಲೋ ಮಾಡಿದ್ರೆ ಸಾಕು, ಅವರು ಕ್ಯೂರ್ ಆಗ್ತಾರೆ. ಇದು ಯಾವ ಥರ ಕುಡಿಬೇಕು ಸರ್? ಇದು ಇಲ್ಲಿ ಖಾಲಿ ಹೊಟ್ಟೆಲಿ ಬರಬೇಕು. ಇಲ್ಲಿ ಬರೋರು, ನೇರವಾಗಿ ಬರೋರು ಖಾಲಿ ಹೊಟ್ಟೆಲಿ ಬಂದರೆ ಅವರಿಗೆ ನಾವು ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಗಿಡಮೂಲಿಕೆ ರಸ ಕೊಡ್ತೀವಿ. ಅದನ್ನು ಅವ್ರು ಖಾಲಿ ಹೊಟ್ಟೆಲಿ ಕುಡಿಬೇಕು. ಆಮೇಲೆ ಯಾವುದೇ ರೀತಿ ತಿಂಡಿ, ಟೀ, ಕಾಫಿ ಕುಡಿದು ಇಲ್ಲಿ ಬರಬಾರ್ದು. ಖಾಲಿ ಹೊಟ್ಟೆಲಿ ಬಂದರೆ ಬೆಳಗ್ಗೆ 5 ಗಂಟೆಯಿಂದ 9, 9:30 ಅಥವಾ 10 ಗಂಟೆ ಒಳಗಡೆ ಬಂದರೆ ಸಾಕು. ಅವರಿಗೆ ನಾವು ಗಿಡಮೂಲಿಕೆ ರಸ ಕೊಡ್ತೀವಿ. ಕೆಲವರು ಯಾರು ಇಲ್ಲಿ ಬರೋಕ್ಕಾಗಲ್ವೋ ಅವರು ದೂರದಲ್ಲಿದ್ದರೆ ಅವ್ರಿಗೆ ಆನ್ಲೈನ್ ಮೂಲಕ ಸಹ ನಾವು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಇದಕ್ಕೆ ಫುಡ್ ಅಂದರೆ ಆಹಾರ ಪಥ್ಯ ಇರಬೇಕಾ? ಇದರಲ್ಲಿ ಆಹಾರ ಪಥ್ಯ ಅನ್ನೋದು ಏನೂ ಇಲ್ಲ. ಕೆಲವು ಆಹಾರ ನಿಯಂತ್ರಣ ಇದೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಗುಣಮುಖರಾಗ್ತಾರೆ. ಸರ್, ಇಲ್ಲಿ ಆಪ್ರೇಷನ್ ಆಗಿರೋರು ಬರಬೇಕಾ, ಅಥವಾ ಈಗ ಬೇರೆ ಒಂದು ಸ್ವಲ್ಪ ಏನಾರ ಇದಾಗಿರುತ್ತೆ ಅಂತ ತೋರಿಸಿ ಚೆಕ್ ಮಾಡಿಸ್ಕೊಂಡು ಎಲ್ಲ ತಗೊಬರ್ತಾರಲ್ಲ, ಅದನ್ನೆಲ್ಲ ತಗೊಂಡು ತೋರಿಸಿದ್ರು ನಿಮ್ಮ ಹತ್ರ ಔಷಧಿ ಸಿಗುತ್ತಾ? ಅವರು ಈಗ ಯಾರಿಗೆ ಈ ಸಮಸ್ಯೆ, ಈ ಪೈಲ್ಸು, ಫಿಸ್ಟುಲಾ, ಫಿಷರು ಹಾಗೂ ಮಲಬದ್ಧತೆ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೆ ಅವರು ಈಗ ಆರಂಭದಲ್ಲೇ ಬಂದು ನಮ್ಮಲ್ಲಿ ಬಂದು ಹೇಳಿದ್ರೆ ಸಾಕು. ನಾವು ಟಿಕ್ ಮಾಡೋ ಆಧಾರದ ಮೇಲೆ ನಾವು ಅವರಿಗೆ ಗಿಡಮೂಲಿಕೆ ರಸ ಕೊಡ್ತೀವಿ. ಇದರಲ್ಲಿ ಎಷ್ಟೇ ಸರಿ ಆಪ್ರೇಷನ್ ಮಾಡಿದ್ರು ಮತ್ತು ಬೇರೆ ಎಲ್ಲೇ ಸಹ ಅವರು ಇದಕ್ಕೆ ಈ ಸಮಸ್ಯೆಗಳಿಗೆ ಔಷಧಿ ತಗೊಂಡಿದ್ದು ಗುಣಮುಖ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಹತ್ರ ಬಂದರೆ ಸಾಕು. ನಾವು ಕೊಡೋ ಮೂಲಿಕೆ ರಸನ 1 ಬಾರಿ ಸೇವಿಸಿದ್ರೆ ಸಾಕು, ಅವರು ಖಂಡಿತವಾಗ್ಲೂ ಗುಣಮುಖರಾಗ್ತಾರೆ. ಸರ್, ಇದು ಎಲ್ಲಿಗೆ ಬರಬೇಕು? ಮೈಸೂರಲ್ಲಿ? ಇದು ಮೈಸೂರು ಸಿಟಿ, ಶ್ರೀರಾಮ್ಪುರ ರಿಂಗ್ ರೋಡು, ಪರಸೈನುಂಡಿ ರಿಂಗ್ ರೋಡ್ ಸಿಗ್ನಲಿಂದ ಒಂದು 2 ಕಿಲೋಮೀಟರ್ HD ಕೋಟೆ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಹೋಗೋ ದಾರಿಲಿ ಬಂದರೆ 2 ಕಿಲೋಮೀಟರ್ ದೂರದಲ್ಲೇ ಮೇಯ್ನ್ ರೋಡಲ್ಲೇ ಇದೆ. ಇಲ್ಲಿಗೆ ಬರ್ಬೋದು. ಬೆಳಗ್ಗೆ 5ರಿಂದ 10 ಗಂಟೆ ಒಳಗಡೆ ಬಂದರೆ ಖಾಲಿ ಹೊಟ್ಟೆಲಿ ಬರಬೇಕು. ವಾರದ 7 ದಿನ ಇರುತ್ತೆ. 7 ದಿನ ನಾವು ಯಾವುದೇ ರಜೆ ಇರಲ್ಲ. ಹಬ್ಬದ ಹರಿದಿನಗಳಲ್ಲೂ ಇರುತ್ತೆ, ಭಾನುವಾರಗಳಲ್ಲೂ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸರ್, ಟೈಮಿಂಗ್ಸ್ ಇಲ್ಲಿ ಗಿಡಮೂಲಿಕೆ ರಸ ಮಾಡೋರು ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆ ಒಳಗಡೆ ಬರಬೇಕು. ಖಾಲಿ ಹೊಟ್ಟೆಯಲ್ಲಿ ಬರಬೇಕು. ಇಲ್ಲಿ ಬಂದು ಗಿಡಮೂಲಿಕೆ ರಸ ಸೇವನೆ ಮಾಡಬೇಕು. ಸರ್, ಈ ಪೈಲ್ಸ್ ಅನ್ನೋದು ಇಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಯಾಕೆ ಬೆಳೆದಿದೆ? ಪೈಲ್ಸ್ ಅನ್ನೋದು ಏನು ಗೊತ್ತಾ ಸರ್, ಇದನ್ನು ಜನ ಹೇಳ್ಕೊಳಕ್ಕಾಗಲ್ಲ. ಸಂಕೋಚ, ಹೆದರಿಕೆ, ಭಯ ಮತ್ತು ಒಂಥರ ಮುಜುಗರ. ಗಂಡ ಹೆಂಡ್ತಿಗೆ ಹೇಳಲ್ಲ, ಹೆಂಡ್ತಿ ಗಂಡನಿಗೆ ಹೇಳಲ್ಲ, ಅಪ್ಪ ಮಕ್ಕಳಿಗೆ ಹೇಳಲ್ಲ, ಮಕ್ಕಳು ಅಪ್ಪನಿಗೆ ಹೇಳಲ್ಲ, ಸ್ನೇಹಿತರಿಗೆ ಹೇಳಲ್ಲ. ಈ ರೀತಿ ಸಂಕೋಚ ಮತ್ತು ಹೆದರಿಕೆ ಮತ್ತು ಭಯ, ಈ ಮುಜುಗರದಿಂದಾಗಿ ಇದು ಹೇಳ್ತಾ ಇಲ್ಲ. ಇದೇನಾಗುತ್ತೆ ಅಂದರೆ ಆರಂಭದಲ್ಲೇ ಇದನ್ನು ನೋಡಿ ಅವರು ಸೂಕ್ತ ಚಿಕಿತ್ಸೆ ಪಡೆದ್ರೆ ಗುಣಮುಖರಾಗ್ತಾರೆ. ಈ ಸಂಕೋಚ ಮತ್ತು ಮುಜುಗರದಿಂದ ಹೇಳದೆ ಇದು ಉಳ್ಬಣ ಆಗಿ ಆಮೇಲೆ 1-2 ಹಂತ ದಾಟಿದ ಮೇಲೇ ಅವರು ಎಚ್ಚೆತ್ಕೊಂಡು ಚಿಕಿತ್ಸೆ ಪಡೆಯೋಕ್ಕೆ ಬರ್ತಾರೆ. ಆವಾಗ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ಆರಂಭದಲ್ಲೇ ನೋಡದೇ ಇರೋ ಕಾರಣನೇ ಇದು ಈ ರೀತಿ ವ್ಯಾಪಕವಾಗಿ ಬೆಳೀತಾ ಇದೆ. ಅಂದರೆ ಇದನ್ನು ಹೇಳ್ಕೊಳ್ದೇ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ, ಅಷ್ಟರಲ್ಲಿ ಬಂದು ತೋರಿಸ್ಕೊಳ್ಳಿ ಅಂತ ನೀವು ಹೇಳ್ತೀರಾ? ಹೌದು, ಕಂಪಲ್ಸರಿ. ಇದು ಹೇಳ್ಕೊಳದೇ ಇರೋದ್ರಿಂದನೇ ಸಮಸ್ಯೆ. ಏನು ಗೊತ್ತಾ, ಈಗ ನಮ್ಮಂಥ ಈಗ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬ್ಗಳಲ್ಲೋ ನೋಡಿಕೊಂಡು ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಅವ್ರಿಗೆ ಎಲ್ಲಿ ಸೂಕ್ತ ಅನಿಸುತ್ತೋ ಈ ಸ್ಟಾರ್ಟಿಂಗ್ ಅವ್ರಿಗೆ ಈ ಸಮಸ್ಯೆಗಳದ. ಇದು ಪೈಲ್ಸ್ ಅಂತಾನೆ ಹೇಗೆ ಗೊತ್ತಾಗುತ್ತೆ ನಮಗೆ? ಪೈಲ್ಸ್ ಅನ್ನೋದು ಮೊದಲನೇ ಆರಂಭದಲ್ಲಿ ಈಗ ಮಲ ವಿಸರ್ಜನೆ ಮಾಡೋದಲ್ಲಿ ತೊಂದರೆ ಆಗುತ್ತೆ.
ಅಂದರೆ ಮಲ ವಿಸರ್ಜನೆ ತೊಂದರೆ ಅಂದರೆ 2 ದಿನಕ್ಕೊಮ್ಮೆ ಮಲ ವಿಸರ್ಜನೆ ಮಾಡೋದು, ಮಲ ವಿಸರ್ಜನೆ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳೋದು, ಮತ್ತು ಪದೇ ಟೈಮ್ ಅಂದರೆ ಒಂದು ಅರ್ಧ ಗಂಟೆ 1 ಅವರ್ ತಗೊಳ್ಳೋದು, ಮತ್ತು ಒಂದೇ ಬಾರಿ ಬೆಳಗ್ಗೆನೇ 3-4 ಬಾರಿ ಮಲ ವಿಸರ್ಜನೆ ಮಾಡೋದು, ಮತ್ತು ಉಳಿತೇಗು, ಎದೆ ಉರಿ, ಗ್ಯಾಸ್ ಟ್ರಬಲು, ಈ ಸಮಸ್ಯೆಗಳು ಗೊತ್ತಾಗುತ್ತೆ. ಅಜೀರ್ಣವಾಗೋದು, ಮತ್ತು ರಕ್ತಸ್ರಾವ ಆಗೋದು, ತುರಿಕೆ ಆಗೋದು, ನೋವಾಗೋದು, ಈ ರೀತಿ ಎಲ್ಲ ಲಕ್ಷಣಗಳು ಕಾಣುತ್ತೆ. ಈ ಲಕ್ಷಣಗಳ ಆರಂಭದಲ್ಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದರ ಬಗ್ಗೆ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಅವ್ರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾರು ಇದನ್ನು ಪಾಲನೆ ಮಾಡಲ್ಲ, ಹೇಳೋಕ್ಕೆ ಮುಜುಗರ, ಸಂಕೋಚ ಪಟ್ಕೊಂಡು ಹೇಳಲ್ಲ ಜನ, ಅದರಿಂದ ಇದು ಜಾಸ್ತಿ ಆಗುತ್ತೆ, ಉಳ್ಬಣ ಆಗುತ್ತೆ. ಸರ್, ಇದು ಏನಕ್ಕೆ ಬರುತ್ತೆ ಅಂದರೆ ಆಹಾರ ಪದ್ಧತಿ ಚೇಂಜ್ ಆಗಿರೋದ್ರಿಂದ ಬರುತ್ತಾ, ಅಥವಾ ಯಾವ ಥರ ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ತಿಂದರೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಆಮೇಲೆ ಹೀಟ್ಗೋಸ್ಕರ ಬರುತ್ತಾ, ಯಾವ ಥರ ಬರುತ್ತೆ ಇದು? ಇದು ಸಾಮಾನ್ಯವಾಗಿ ಈಟಿ ಅಂತ ಜನ ತಿಳ್ಕೊಂಡಿರ್ತಾರೆ. ಡ್ರೈವರ್ಗಳು ಬರುತ್ತೆ, ಟೈಲರ್ಗಳಿಗೆ ಬರುತ್ತೆ, ಯಾರು ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಬರುತ್ತೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಮಕ್ಕಳಿಂದ ಹಿಡಿದು, ಮಹಿಳೆಯರಿಂದ ಹಿಡಿದು, ಗೃಹಿಣಿಯರಿಂದ ಹಿಡಿದು, ವೆಜ್ ಅವರು ಹಿಡಿದು ನಾನ್ ವೆಜ್ ಅವರು ಎಲ್ಲರಿಗೂ ಬರುತ್ತೆ. ಇದಕ್ಕೆ ಮೂಲ ಕಾರಣ ಏನಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದು, ಮತ್ತು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೇ ಇರೋದು, ವಿಶ್ರಾಂತಿ ಇಲ್ಲದೆ ದುಡಿಯೋದು, ಮತ್ತು ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆ, ಕೆಲವ್ರದ್ದು ಪರಂಪರೆಯಾಗಿ ಅಂದರೆ ಜೆನೆಟಿಕ್ ಆಗಿ ಕೆಲವ್ರಿಗೆ ಬರುತ್ತೆ, ಮತ್ತು ಕೆಲವರ ಅಂಗರಚನೆ, ದೇಹ ರಚನೆ ಆ ರೀತಿ ಇರುತ್ತೆ. ಅದರಿಂದ ಇದು ಬರೋದು ಸಾಮಾನ್ಯನೇ. ಬಂದ ಮೇಲೆ ಚಿಕಿತ್ಸೆ ತಗೊಂಡ್ರೆ ಸೂಕ್ತ. ಅಂದರೆ ನೀವು ಹೇಳಿದ್ರೆ ಇದು ಎಲ್ಲ ಏಜ್ವರೆಗೂ ಬರುತ್ತೆ ಅಂತ ಹೇಳ್ತೀರಾ? ಸಾಮಾನ್ಯವಾಗಿ 10 ವರ್ಷ ಮೇಲ್ಪಟ್ಟವ್ರಿಗೆ ಇಂದ ಹಿಡಿದು ವಯಸ್ಸಾದವ್ರ ತನಕ ಬರುತ್ತೆ. ಅವ್ರು ನಾನ್ ವೆಜ್ ಇರಲಿ, ವೆಜ್ ಇರಲಿ, ಮತ್ತು ಅವರು ಕುಂತ್ಕೊಂಡು ಕೆಲಸ ಮಾಡಲಿ, ನಿಂತ್ಕೊಂಡು ಕೆಲಸ ಮಾಡಲಿ, ಆ ಥರ ಎಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಇದು ಎಲ್ಲರಿಗೂ ಬರುತ್ತೆ, ಸಾಮಾನ್ಯವಾಗಿ ಬಂದೇ ಇರುತ್ತೆ. ಬಂದಾಗ ಚಿಕಿತ್ಸೆ ತಗೋಬೇಕಷ್ಟೇ. ಸರ್, ಸುಮಾರು ಜನ ತುಂಬ ದೂರ ಅಂತ ಅನ್ಕೋತಾರೆ. ಆನ್ಲೈನಲ್ಲೆಲ್ಲ ನೀವು ಔಷಧಿನ ಕಳಿಸ್ಕೊಡ್ತೀರಾ? ಹೌದು, ಖಂಡಿತವಾಗ್ಲೂ. ನಾವು ಇಲ್ಲಿ ಕೆಲವರು ಇಲ್ಲಿ ಬಂದು ಮಹಿಳೆಯರು ಕೆಲವರೆಲ್ಲ ಮುಜುಗರ ಪಡ್ತಾರೆ. ಹೆಂಗಪ್ಪ, ಏನಪ್ಪ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಅಂತ, ಆಪ್ರೇಷನ್ ಮಾಡ್ತಾರಾ, ಟೆಸ್ಟ್ ಮಾಡ್ತಾರಾ, ನೋಡ್ತಾರಾ ಅಂತ. ಆ ಥರ ಎಲ್ಲ ಇಲ್ಲಿ ಏನೂ ಇಲ್ಲ. ನಾವು ಯಾವುದೇ ಮಹಿಳೆಯರಿರಲಿ, ಪುರುಷರಿರಲಿ, ಮಕ್ಕಳಿರಲಿ, ವಯಸ್ಸಾದವರಿರಲಿ, ಯಾರೇ ದೇಹದ ಭಾಗ ನಾವು ಯಾವುದು ನೋಡಲ್ಲ, ಯಾವುದೇ ಟೆಸ್ಟ್ ಮಾಡಲ್ಲ, ಯಾವುದೇ ಆಪ್ರೇಷನ್ ಇರಲ್ಲ. ನಾವು ಅವರಿಗೆ ಏನು ಅವ್ರ ಸಮಸ್ಯೆಗಳನ್ನ ಟಿಕ್ ಮಾಡ್ಕೊಳ್ತಾರೆ, ಅದಕ್ಕೆ ಗಿಡಮೂಲಿಕೆ ರಸ ಕೊಡ್ತೀವಿ. ಮತ್ತು ಇಲ್ಲೇ ಬರಬೇಕಂದ್ರೆ ತುಂಬ ದೂರ ಇರೋರಿಗೆ, ಮತ್ತು ಯಾರು ಬರೋಕ್ಕಾಗಲ್ವೋ, ಕೆಲಸ ಕಾರ್ಯದಲ್ಲಿ ಒತ್ತಡದಿಂದ ಬರೋಕ್ಕಾಗಲ್ಲ ಕೆಲವರು, ಅಂಥವ್ರಿಗೆ ನಾವು ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಆ ಸ್ಥಳಕ್ಕೆ ಪಾರ್ಸಲ್ ಮೂಲಕ, ಕೊರಿಯರ್ ಮೂಲಕ ಪಾರ್ಸಲ್ ಕಳಿಸ್ಕೊಡ್ತೀವಿ. ನಾವು ಅವರು ಅಲ್ಲೇ ತಗೊಂಡು ನಾವು ಹೇಳೋ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಸಾಕು, ಅವರು ಗುಣಮುಖರಾಗ್ಬೋದು. ಅಂದರೆ ಇಲ್ಲಿಂದ ಎಲ್ಲಿಗಾದ್ರೂ ಕಳಿಸ್ಕೊಡ್ತೀರಾ? ನೀವು ಎಲ್ಲಿ ಯಾವ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಸಹ ನೀವು ನಮ್ಮನ್ನು ಸಂಪರ್ಕಿಸಿ ನೀವು ಪಾರ್ಸಲ್ ಕಳಿಸಿ ಅಂದರೆ ನಾವು ಕೊರಿಯರ್ ಮೂಲಕ ಅವ್ರಿಗೆ ಪಾರ್ಸಲ್ ಕಳಿಸ್ಕೊಡ್ತೀವಿ. ಕೆಲವು ಸಲಹೆಗಳನ್ನ ಕೊಡ್ತೀವಿ. ಆ ಸಲಹೆ ಮುಖಾಂತರ ಅವ್ರು ತಗೊಂಡ್ರೆ ಖಂಡಿತವಾಗ್ಲೂ ಗುಣಮುಖರಾಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದೆಲ್ಲ 100% ನ್ಯಾಚುರಲ್ ಇದೆ. ಅಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾವು ಗಿಡ, ಬಳ್ಳಿ, ಬೇರು, ಚಕ್ಕೆ, ಚಿಗುರು ಇದನ್ನೆಲ್ಲ ಬಳಸಿ ಮೂಲಿಕೆ ರಸ ತಯಾರು ಮಾಡೋದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ ಆ್ಯಡ್ ಮಾಡಲ್ಲ, ಯಾವುದೇ ರೀತಿಯ ಔಷಧಿ ಸೇರಿಸಲ್ಲ. ಇದರಲ್ಲಿ ನೈಸರ್ಗಿಕವಾಗಿ ದೊರೆಯೋ ಪದಾರ್ಥಗಳಲ್ಲಿ ನಾವು ಮೂಲಿಕೆ ರಸ ರೆಡಿ ಮಾಡಿಕೊಡೋದು. ಅದರಿಂದ ಯಾವುದೇ ಹೆದರಿಕೆ ಇಲ್ಲದೆ, ಯಾವುದೇ ಡೌಟ್ ಇಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಇಲ್ಲದೆ ನೀವು ನಮ್ಮ ಮೂಲಿಕೆ ರಸನ ಬಳಸ್ಬೋದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು ನಮ್ಮ ಹಿರಿಯರು ಅಂದರೆ ಈ ಋಷಿಮುನಿಗಳಿಂದ ಆರಂಭವಾದ ಪದ್ಧತಿ. ಇದು ಏನು ನೈಸರ್ಗಿಕ ಚಿಕಿತ್ಸಾ ಪದ್ಧತಿ ಋಷಿಮುನಿಗಳಿಂದ ಆರಂಭವಾದದ್ದು. ಹಿರಿಯರು ಮಾಡ್ಕೊಬಂದರು. ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಪೈಲ್ಸ್ ಬರೋದಕ್ಕೆ ಕಾರಣ ಏನು? ಪೈಲ್ಸ್ ಬರೋಕ್ಕೆ ಕಾರಣ ಏನಂದರೆ ನಾವು ನಿಯಮಿತವಾಗಿ ನೀರು ಕುಡಿದೇ ಇರೋದು ಮತ್ತು ಮಲ ವಿಸರ್ಜನೆ ಮಾಡದೇ ಇರೋದು. ಈಗ ಕೆಲವು ಸಂದರ್ಭದಲ್ಲಿ ನಾವು ಮಲ ಬಂದರೂ ಸಹ ನಾವು ಕೂತ್ಕೊಳ್ತೀವಿ. ಮಲ ತಡ್ಕೊಂಡು ಕೂತ್ಕೊಳ್ಳೋದು, ಸರಿಯಾದ ಸಮಯಕ್ಕೆ ಮಲ ವಿಸರ್ಜನೆ ಮಾಡದೆ ತುಂಬ ತಡ್ಕೊಳ್ಳೋದ್ರಿಂದ ಸಹ ಇದು ಬರುತ್ತೆ. ಮತ್ತು ನಾನೇ ಮರ್ತ್ಬಿಟ್ಟೆ. ಸರಿ, ಹೇಳಿ ಸರ್, ಹೇಳಿ, ಮಾತಾಡಿದ್ದೀರಲ್ಲ. ಈ ಪೈಲ್ಸ್ ಬರೋದಕ್ಕೆ ಕಾರಣ ಏನು? ಪೈಲ್ಸ್ ಬರೋಕ್ಕೆ ಮೂಲ ಕಾರಣ ಏನಂದರೆ, ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಸರಿಯಾದ ಸಮಯಕ್ಕೆ ನೀರು ಕುಡಿದೇ ಇರೋದು, ಸಾಕಷ್ಟು ನೀರು ಕುಡಿದೇ ಇರೋದು, ಮತ್ತು ಮಲ ವಿಸರ್ಜನೆ ಮಾಡಬೇಕಂತ ಮಾಡದೇ ಇರೋದು, ತಡ್ಕೊಂಡು ಕೂತ್ಕೊಳ್ಳೋದು ಯಾವುದೋ ಆಫೀಸ್ಗಳಲ್ಲಿ,
ಮತ್ತು ಮುಜುಗರ ಆಗಿದೆ, ಎಲ್ಲೋ ಹೋಗಿರ್ತಾರೆ, ಅಂಥ ಸಂದರ್ಭದಲ್ಲಿ ಮಲ ವಿಸರ್ಜನೆ ಮಾಡದೆ ಮುಜುಗರ ಅಂದ್ಕೊಂಡು ಮುಜುಗರ ಪಟ್ಕೊಂಡು ತಡ್ಕೊಳ್ಳೋದು, ಇದು ಸಹ ಒಂದು ಕಾರಣನೇ. ಹಾಗೂ ನಿಯಮಿತವಾಗಿ ನಿದ್ದೆ ಮಾಡದೇ ಇರೋದು, ನಿಯಮಿತವಾಗಿ ಆಹಾರ ಮಾಡದೇ ಇರೋದು, ಆಹಾರ ತಿಂದೇ ಇರೋದು, ಈ ಎಲ್ಲ ಸಮಸ್ಯೆಗಳಿಂದನೇ ಈ ಪೈಲ್ಸ್ ಮೂಲ ಕಾರಣ. ಮತ್ತು ಆಹಾರ ಶೈಲಿ, ಆಹಾರ ಪದ್ಧತಿ ಸರಿಯಾಗಿ ಬಂದಿಲ್ಲ ಅನಿಸುತ್ತೆ. ಸರ್, ಈ ಪೈಲ್ಸ್ ಬರೋದಕ್ಕೆ ಕಾರಣ ಏನು? ಪೈಲ್ಸ್ ಬರೋ ಕಾರಣ ಏನಂದರೆ, ಇದು ಯುವ ಜನತೆಯಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಕಾರಣ ಇಷ್ಟೇ, ಅವರು ನೀರು ಜಾಸ್ತಿ ಕುಡಿಯೋಲ್ಲ, ಮತ್ತು ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಲ್ಲ, ಮತ್ತು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಲ್ಲ, ಮತ್ತು ಮಲಮೂತ್ರ ಸರಿಯಾದ ಸಮಯಕ್ಕೆ ವಿಸರ್ಜನೆ ಮಾಡಲ್ಲ. ಮಲಮೂತ್ರ ಬಂದಾಗ ಅದನ್ನು ತಡ್ಕೊಳ್ಳೋದು, ಅದೆಲ್ಲ ತಡ್ಕೊಳ್ಳೋದ್ರಿಂದನೂ ಸಹ ಇದು ಪೈಲ್ಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಆಹಾರ ಪದ್ಧತಿ ಮತ್ತು ಆಹಾರ ಶೈಲಿ, ಈ ಮಸಾಲೆಯುಕ್ತ ಪದಾರ್ಥಗಳು ತಿನ್ನೋದು, ಈ ರೀತಿ ಅವರು ಬೇರೆ ಬೇರೆ ಪದಾರ್ಥಗಳು ತಿನ್ನೋದ್ರಿಂದ ಕೆಲವರಿಗೆ ಅವರ ದೇಹಕ್ಕೆ ಆಗಬರಲ್ಲ. ಅಂಥ ಸಂದರ್ಭದಲ್ಲಿ ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಕೆಲವರಿಗೆ ಇದು ಪಾರಂಪರಿಕ, ಅಂದರೆ ಜೆನೆಟಿಕ್ ಆಗಿ ಬರುತ್ತೆ. ಕೆಲವರಿಗೆ ಅವ್ರ ತಂದೆ ತಾತ ಇಂಥವ್ರಿಗೆ ಇರ್ತದೆ, ಅಂಥವ್ರಿಗೂ ಸಹ ಬರುತ್ತೆ. ಮತ್ತು ಕೆಲವರ ದೇಹ ರಚನೆ ಆ ರೀತಿ ಇರುತ್ತೆ, ಸಾಮಾನ್ಯವಾಗಿ ಬರುತ್ತೆ. ಅದು ಆರಂಭದಲ್ಲೇ ಇದನ್ನು ಕಂಡು ಹಿಡಿದು ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಪರಿಹಾರ ಆಗುತ್ತೆ. ಅಂದರೆ ಏನೇನು ತಿನ್ನಬಾರ್ದು ಸರ್ ಇದು ಬಂದಿರೋರು ಇಂಥ ತಿನ್ನಬಾರ್ದು ಅಂತೇನಿಲ್ಲ. ನಾವು ನಮ್ಮ ಗಿಡಮೂಲಿಕೆ ರಸ ಕುಡಿದ ಮೇಲೆ ಕೆಲವು ಆಹಾರ ನಿಯಂತ್ರಣ ಇದೆ. ಈ ನಾನ್ ವೆಜ್ ತಿನ್ನಬಾರ್ದು, ಒಂದು 4 ತರಕಾರಿ ತಿನ್ನಬಾರ್ದು, 1-2 ಹಣ್ಣು ತಿನ್ನಬಾರ್ದು, ಒಂದು ಹಸಿಮೆಣಸಿನಕಾಯಿ, ಈ ರೀತಿ ಕೆಲವು ಸಣ್ಣ ಪುಟ್ಟ ಇರ್ತವೆ, ಅದನ್ನು ತಿಂದೇ ಫಾಲೋ ಮಾಡಿದ್ರೆ ಸಾಕು. ನಮ್ಮಲ್ಲಿ ಈಗ ಕೆಲವು ಸಾಮಾನ್ಯವಾಗಿ ಜನ ತಿಳ್ಕೊಂಡಿರೋ ಡ್ರೈವರ್ಗಳು ಮತ್ತು ಟ್ರೈಲರ್ಗಳು ಅಂತ ಕೂತ್ಕೊಂಡಿರೋವಂಥ, ಆ ಥರ ಇಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ರೀತಿಯ ಜನನೂ ಬಂದಿದ್ದಾರೆ, ಗೃಹಿಣಿಯರು ಬಂದಿದ್ದಾರೆ, ವಯಸ್ಸಾದವ್ರು ಬಂದಿದ್ದಾರೆ, 10 ವರ್ಷ ಪಟ್ಟ ಮೇಲ್ಪಟ್ಟ ಮಕ್ಕಳು ಬಂದಿದ್ದಾರೆ. ಮತ್ತು ಅವರು ಏನೋ ಹೇಳಿದ್ರೆ ನೀವೇನು ಆಪರೇಷನ್, ಹಾಂ, ಯಾವ ರೀತಿ ಆಪ್ರೇಷನ್, ಯಾವ ರೀತಿ ಪೇಷಂಟ್ಗಳಂತ ಹೇಳಿ ಸರ್ ಮಾತಾಡಿ. ಯಾವ್ಯಾವ ರೀತಿ ಪೇಷಂಟ್ಗಳು ಬಂದಿದ್ದಾರೆ ಸರ್? ಆಪರೇಷನ್ ಆಗಿರೋರು ಏನಾರ ಬಂದಿದ್ದಾರಾ? ಆಪರೇಷನ್ ಆಗದೆ ಇರೋರು ಒಂದಷ್ಟು ಜನ, ಸ್ವಲ್ಪ ಸಣ್ಣ ಪುಟ್ಟ ಆಗಿರೋರು ಬಂದಿದ್ದಾರಾ? ನಮ್ಮಲ್ಲಿ 10 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರೂ ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ಪುರುಷರು ಬಂದಿದ್ದಾರೆ. ಮತ್ತು ಕೆಲವು ಕಡೆ ತೋರಿಸಿ ಆಪ್ರೇಷನ್ ಮಾಡ್ಕೊಂಡಿರೋ 3-4 ಸರಿ ಆಪ್ರೇಷನ್ ಮಾಡಿದಿರೋರು ಸಕ್ಸಸ್ ಆಗಿಲ್ಲ, ಅಲ್ಲಿ ಗುಣಮುಖರಾಗಿಲ್ಲ. ಆದರೂ ನಮ್ಮಲ್ಲಿ ಬಂದು ನಮ್ಮ ಗಿಡಮೂಲಿಕೆ ರಸ ಸೇವನೆ ಮಾಡಿ ಗುಣಮುಖರಾಗಿದ್ದಾರೆ. ಮತ್ತು ಬೇರೆ ಬೇರೆ ಕಡೆ ಚಿಕಿತ್ಸೆ ತಗೊಂಡು ಗುಣಮುಖರಾಗದೇ ಇದ್ದವರು ಸಹ ಬಂದಿದ್ದಾರೆ. ಈ ರೀತಿ ಬಂದವರೆಲ್ಲ ನಮ್ಮಲ್ಲಿ ಗುಣಮುಖರಾಗಿದ್ದಾರೆ. ಹಂಗಲ್ಲ, ಈಗ ನಿಮ್ಮ ಹತ್ರ ಬಂದಾಗ ಈ ಮೋಷನ್ 4 days 5 days ಮಾಡೇ ಇರಲ್ಲ, ಆ ಥರದವ್ರು ಯಾರಾದ್ರೂ ನಿಮ್ಮ ಹತ್ರ ಬಂದಿದ್ದಾರಾ? ಈಗ ನೀವೇ ಹೇಳಿದ್ರಿ 4 days 5 days ಮೋಷನ್ ಮಾಡೋಕ್ಕೆ ಆಗಲ್ಲ, ಆ ಥರದ್ದು ಅಂದರೆ ನೀವೇನಿ ಅಂತ. ಸರ್, ತುಂಬ ಕ್ರಿಟಿಕಲು ಅಂತ ಅಂದರೆ ತುಂಬ ಜಾಸ್ತಿ ಆಗಿ ವಾಸಿ ಮಾಡ್ಕೊಳ್ಳೋಕ್ಕಾಗದೇ ಇರೋರು ನಿಮ್ಮ ಹತ್ರ ಬಂದು ತೋರಿಸ್ಕೊಂಡು ವಾಸಿ ಆಗಿದೆಯಾ ನಿಮ್ಮ ಹತ್ರ? ಹೌದು, ನಮ್ಮಲ್ಲಿ ಈಗ 4 ದಿವಸ 5 ದಿವಸ ಮೋಷನ್ ಮಾಡೋಕ್ಕಾಗದೇ ಇರೋರು ಬಂದಿದ್ದಾರೆ. ಮತ್ತು 3-4 ಆಪ್ರೇಷನ್ ಮಾಡಿರೋರು ಸಹ ಬಂದಿದ್ದಾರೆ. ಮತ್ತು ಬೇರೆ ಕಡೆ ಚಿಕಿತ್ಸೆ ಪಡೆದು ಗುಣಮುಖರಾಗದೇ ಇದ್ದವರು ಬಂದಿದ್ದಾರೆ. ಅವರೆಲ್ಲ ನಮ್ಮ ಹತ್ರ ಬಂದು ನಾವು ಕೊಡೋ ಗಿಡಮೂಲಿಕೆ ರಸ ಕುಡಿದ ಮೇಲೆ ಅವರು ನಾರ್ಮಲಾಗಿ ಈಗ ಡೈಲಿ ನಾರ್ಮಲಾಗಿ ಏನು ಮೋಷನ್ ಹೋಗ್ಬೇಕೋ ಹೋಗ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಈಗ ಎಲ್ಲ ರೀತಿ ಮೋಷನ್ ಪ್ರಾಬ್ಲಮ್ ಏನೂ ಇಲ್ಲ, ಮತ್ತು ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ.